ರೆಡಿ ಆಗಿಬಿಟ್ಟಿದ್ಯಾ? ಒಂದು ಫಂಕ್ಷನ್ ಇದೆ ಇವತ್ತು. ನನ್ನ ಫ್ರೆಂಡ್ ಮಗಳದು ಬೀಗ್ರೂಟ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ. ಅಲ್ಲೂ ಆದಷ್ಟು ಕ್ಲಿಪ್ಪಿಂಗ್ ತೆಗ್ದು ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ನಿಂತೈತೆ ಬಾ ತೋರ್ಸೋಣ. ಅದರಲ್ಲೇ ಹೋಗೋದೆಲ್ಲ ಆಯ್ತಾ? ಚಿಕ್ಕಕ್ಕ ಬರಲ್ಲ, ಚಿಕ್ಕಕ್ಕ ರೆಡಿ ಆಗಿಲ್ಲ. ಅಲ್ಲಿ ನಿಮ್ಮಮ್ಮ ನಿಂತಿ, ಅಲ್ಲಿ ನಿಮ್ಮಮ್ಮ ನಿಂತಿ. ಆಗಲೇ ಹೇಳ್ದಾಗೆ ನಾನು ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡು ರೆಡಿಯಾಗಿ ಬಂದಿದ್ದಾಳೆ, ಈಗ ಹೊರಡ್ತಾ ಇದ್ದೀವಿ. ಆಗಲೇ ನಾವು ಹೋಗೋ ಅಷ್ಟರಲ್ಲಿ ವ್ಯಾನ್ ಬಂದು ನಿಂತಿತ್ತು. ನಾವು ಹೋಗಿ ನೋಡಿದ್ವಿ ಹತ್ತಿ. ಅಲ್ಲಿ ನೋಡಿದ್ರೆ ಯಾರೂ ಬಂದಿರಲಿಲ್ಲ. ನಾವು ಮಾತಾಡ್ಕೊಂಡು ಕೂತ್ಕೊಂಡಿದ್ದು. ಆಮೇಲೆ ಒಬ್ಬೊಬ್ಬರಾಗಿ ಬಂದರು. ಎಲ್ಲ ಬೇಗ ಬಂದು ಹತ್ಕೊಂಡ್ರು. ಗಾಡಿ ಸಹ ಹೊರಡ್ತು. ಫಂಕ್ಷನ್ ಇರೋದು ಇನ್ಕಲ್ಲಲ್ಲಿ ಚೌಟ್ರಿ ಮಾಡಿದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬೇಗ ಹೋಗೋಕ್ಕಾಗಿರಲಿಲ್ಲ, ಬೇರೆ ಫಂಕ್ಷನ್ ಇತ್ತು, ಆ ಕಾರಣದಿಂದ ಹೋಗೋಕ್ಕಾಗಲಿಲ್ಲ. ರಾತ್ರಿ ಬಂದ್ಬಿಟ್ಟು ಎಲ್ಲ ಮದುವೆಗೂ ಬಂದಿರಲಿಲ್ಲ, ಬರಲೇಬೇಕು ಅಂತ ಫೋರ್ಸ್ ಮಾಡಿದ್ರು. ಬೇಜಾರು ಮಾಡ್ಕೋತಾರೆ ಅಂದ್ಕೊಂಡು ಬಂದ್ವಿ. ಈಚೆಯಲ್ಲಿ ಕೂಲ್ ಡ್ರಿಂಕ್ಸ್ ಎಲ್ಲ ಕೊಡ್ತಾಯಿದ್ರು. ಕೂಲ್ ಡ್ರಿಂಕ್ಸ್ ಕುಡ್ಕೊಂಡು ಒಳಗಡೆ ಬಂದ್ವಿ. ಹಾಗೆ ಸ್ವಲ್ಪ ಹೊತ್ತು ಎಲ್ಲ ಮಾತಾಡ್ಕೊಂಡು ಕೂತಿದ್ದೀವಿ. ನಮ್ಮ ಲೇಡೀಸ್ಗಳೆಲ್ಲ ಸೇರಿದ್ರೆ ನೀವು ಗೊತ್ತಲ್ಲ ಎಲ್ಲರಿಗೂ, ಏನೇನೋ ಮಾತಾಡ್ಕೊಂಡು ಕೂತಿರ್ತೀವಿ, ತಮಾಷೆ ಅದು ಇದು ಅಂತ. ಹುಡುಗಿ ಸಹ ಸ್ಟೇಜ್ ಮೇಲೆ ಬಂದಿರಲಿಲ್ಲ ಇನ್ನು. ಅಷ್ಟರಲ್ಲಿ ನನ್ನ ಫ್ರೆಂಡ್ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಬರೋಗಿ, ಖಾಲಿ ಇದೆ ಅಂತ ಹೇಳಿದ್ರು. ಹಾಗಾಗಿ ಊಟಕ್ಕೆ ಬಂದು ಕೂತ್ಕೊಂಡಿದ್ದೀವಿ. ಅಡುಗೆ ಊಟ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು. ಇಡ್ಲಿ, ಬೋಟಿ ಗೊಜ್ಜು, ಮೊಟ್ಟೆ ಮತ್ತು ಇದು ಕಬಾಬು, ಫ್ರೂಟ್ಸು ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು. ಬಿರಿಯಾನಿ ಸಹ ಮಾಡಿಸಿದ್ರು, ಮಟನ್ ಬಿರಿಯಾನಿ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು ಊಟ. ಚೆನ್ನಾಗಿ ಮಾಡಿಸೋರೆಲ್ಲ ಕಡೆ. ನಮ್ಮ ಹುಡುಗಿಗಂತೂ ವೀಡಿಯೋ ಆನ್ ಮಾಡಿದ್ದೇ ಗೊತ್ತಾಗಿರಲಿಲ್ಲ. ನಾನು ಹಾಗೆ ಗೊತ್ತಿಲ್ಲದೆ ಆನ್ ಮಾಡಿಕೊಂಡು ಊಟ ಮಾಡ್ತಾಯಿದ್ದೆ ಮಾತಾಡಿಸ್ಕೊಂಡು. ಹಾಗೆ ನೋಡ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀರಾ ಆಗಲಿಲ್ಲ ಅಂತ ನನಗೆ ಹೇಳೋದಲ್ವಾ ಅಂತ ಅಂದ್ಬಿಟ್ಟು ತಮಾಷೆ ಮಾಡಿಕೊಂಡು ಊಟ ಮಾಡ್ತಾಯಿದ್ದೀವಿ. ಹಾಗೆ ಒಂದು ಫಂಕ್ಷನ್ನು ಅಂತ ಬಂದರೆ ಎಲ್ಲ ಜಾಲಿಯಾಗಿ ಒಟ್ಟಿಗೆ ಹೋಗೋದು, ಮಾತಾಡಿಕೊಂಡು ಅದೆಲ್ಲ ತುಂಬ ಇಷ್ಟ ಆಗುತ್ತೆ. ನನಗಂತೂ ತುಂಬ ಇಷ್ಟ ಆಗುತ್ತೆ ಇದು. ಊಟ ಎಲ್ಲ ಮುಗಿಸ್ಕೊಂಡು ಅವ್ರಿಗೂ ಮಾತಾಡಿಸ್ಕೊಂಡು ಸ್ಟೇಜ್ ಮೇಲೆ ಹೋಗಿ ಆಮೇಲೆ ಊರ ಕಡೆ ಹೊರಡ್ತಾ ಇದ್ದೀವಿ ಹುಣಸೂರಿಗೆ. ಅವತ್ತು ಅದೆಲ್ಲ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ನಾನು. ಒಬ್ರಿಗೆ ಇಷ್ಟ ಆಗುತ್ತೆ, ಒಬ್ರಿಗೆ ಇಷ್ಟ ಆಗಲ್ಲ ಅಲ್ವಾ, ಹಾಗಾಗಿ ನಾನು ಆ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ. ಬಾಯ್. ಊಟ ಮಾಡಿದ ಮಗ. ಈ ದಿನ ಹೇಗಿತ್ತು ಅಂತ ನಿಮ್ಮ ಹತ್ರ ಪುಟ್ಟದಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.